ಹಾಯ್ ಎಲ್ರಿಗೂ. ನನ್ನ ವ್ಲಾಗಲ್ಲಿ ಇವತ್ತು ತುಂಬ ದಿನ ಆದಮೇಲೆ ನಾನ್ ವೆಜ್ ರೆಸಿಪಿನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಟನ್ ಸಾಂಬಾರನ್ನ ಮನೆಯಲ್ಲೇ ರೆಡಿ ಮಾಡಿರುವಂಥ ಮಟನ್ ಸಾಂಬಾರು ಪೌಡರಲ್ಲಿ ಈಸಿಯಾಗಿ ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಕೂಡ ಅಂತ ಶೇರ್ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಮಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ರುಬ್ಬಿರುವಂಥ ಮಸಾಲನ ಹಾಕಿ ಒಂದು 2-3 ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಒಂದು 4-5 ವಿಷಲ್ ಬರ್ಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇನ್ನು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ ಇಷ್ಟನ್ನು ಯೂಸ್ ಮಾಡಿ ಚಿಕನ್ ಬಿರಿಯಾನಿ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನೇ ಕೈಯಾರೆ ಕಟ್ಟಿರುವಂಥ ಮಲ್ಲಿಗೆ ಹೂವನ್ನ ಮುಟ್ಕೊಂಡು ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ? ಇವತ್ತು ಮದ್ದೂರಮ್ಮನ ಜಾತ್ರಾ ಉತ್ಸವ ನಡೀತಿದೆ 1 ವಾರದಿಂದನೂ. ಸೊ ನಾವಿವತ್ತು ಹೋಗೋಣ ಅಂಥೇಳಿ ಸಿಡಿದಿನ ಹೊರಟಿದ್ವಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತಾಯಿ ದರ್ಶನ ಮಾಡೋಕ್ಕೆ ಮತ್ತು ಜಾತ್ರೆ ಉತ್ಸವ ನೋಡೋಕ್ಕೆ ತುಂಬ ಖುಷಿಯಿಂದ ಮತ್ತು ರಶಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ನನ್ನ ಕಂಪ್ಲೀಟ್ ಅಪ್ಡೇಟ್ಸ್ ನನ್ನ ಅನುರಾಗ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಮಾಡ್ಕೊಂಡು ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಜಾತ್ರಾ ಉತ್ಸವದಲ್ಲಿ ಕೆಲವೊಂದು ಆಟ ಗೇಮ್ಸ್ ಎಲ್ಲ ಇತ್ತು, ಮಕ್ಕಳನ್ನು ಕೂಡ ಖುಷಿ ಪಡ್ಸೋಕ್ಕೆ ಅಂತೇಳಿ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಜಾತ್ರೆಯಿಂದ ಮನೆಗೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.